ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಸಲ ಆದರೂ ವಿಮಾನದಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಬಯಕೆ ಇದ್ದೇ ಇರ್ತದೆ. ಹಾಗೆಯೇ ಕೆಲವು ಮಕ್ಕಳಿಗೆ ತಾವು ಮುಂದೆ ಪೈಲಟ್ ಆಗಬೇಕು ಅನ್ನುವ ಕನಸು ಕೂಡ ಇರ್ತದೆ. ಈ ಕನಸು ನನಸಾಗಬೇಕು ಅಂದರೆ ಸರಿಯಾದ ಮಾರ್ಗದರ್ಶನ ಇರಬೇಕು. ಸರಿಯಾದ ಮಾರ್ಗದರ್ಶನ ಇದ್ದರೆ ಮಾತ್ರ ಪೈಲಟ್ ಆಗ್ಬೋದು. ಹಾಗಾದರೆ ಪೈಲಟ್ ಆಗೋದು ಹೇಗೆ, ಪೈಲಟ್ ಆಗಲು ಯಾವ ಕೋರ್ಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ನೋಡಿ. ಒಬ್ಬ ವಿದ್ಯಾರ್ಥಿ ಪೈಲಟ್ ಆಗಬೇಕು ಅಂದರೆ ಎರಡು ಆಯ್ಕೆಗಳಿವೆ. ಒಂದು, ಭಾರತೀಯ ವಾಯುಪಡೆಗೆ ಸೇರಬೇಕು ಅಥವಾ ವಾಣಿಜ್ಯ ಪೈಲಟ್ ಪರವಾನಗಿಯನ್ನು ಪಡಿಬೇಕು. ಯಾರೇ ಆಗಲಿ ಪೈಲಟ್ ಆಗಲು ಪೈಲಟ್ ತರಬೇತಿಯನ್ನು ಪಡಿಲೇಬೇಕು. ಆಗ ಮಾತ್ರ ಪೈಲಟ್ ಆಗಲು ಸಾಧ್ಯ. ಜೊತೆಗೆ ಪೈಲಟ್ಗೆ ಸಂಬಂಧಿಸಿದಂಥ ಕೋರ್ಸ್ಗಳನ್ನು ಓದಬೇಕು. ಸೆಕೆಂಡ್ PUC ನಂತರ ಪೈಲಟ್ ಕೋರ್ಸ್ಗಳನ್ನು ಪ್ರವೇಶ ಪಡೆಯಬಹುದಾಗಿದೆ. ಪೈಲಟ್ ಕೋರ್ಸ್ಗೆ ಸೇರಬೇಕು ಅಂದರೆ ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 50% ಅಂಕ ಪಡೆದು ಪಾಸಾಗಿರಬೇಕಿತ್ತು. ಆದ್ರೀಗ ಆರ್ಟ್ಸು, ಕಾಮರ್ಸ್ ಓದಿದವರಿಗೂ ಪೈಲಟ್ ತರಬೇತಿ ಪಡೆಯಲು ಅವಕಾಶ ಮಾಡಿಕೊಡಲು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಮುಂದಾಗಿದೆ. ಇತ್ತೀಚೆಗೆ ಕೆಲವು ಸಂಸ್ಥೆಗಳು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡ್ತಾ ಇದ್ವು. ಆಗ ಆರ್ಟ್ಸ್ ಓದಿದವರಿಗೂ ಪೈಲಟ್ ತರಬೇತಿ ಪಡೆಯಲು ಅವಕಾಶ ನೀಡಲು ನಿರ್ಧರಿಸಲಾಗಿದೆ. ಪೈಲಟ್ ಆಗಲು ಅಭ್ಯರ್ಥಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಫಿಟ್ ಆಗಬೇಕಿದೆ. ಇದಕ್ಕೆ ಸಂಬಂಧಿಸಿದ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ನೀಡಬೇಕಾಗುತ್ತೆ. ಇನ್ನು ಪೈಲಟ್ ಆಗಲು ಅಭ್ಯರ್ಥಿಗೆ 17 ವರ್ಷ ತುಂಬಿರಬೇಕು. ಸದ್ಯ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತರಬೇತಿಗೆ 12ನೇ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ಅಧ್ಯಯನ ಮಾಡುವುದು ಅಗತ್ಯ. ಆದಾಗ್ಯೂ ವೈದ್ಯಕೀಯ ಫಿಟ್ನೆಸ್ ಮಾನದಂಡ ಎಲ್ಲರಿಗೂ ಒಂದೇ ಆಗಿರುತ್ತದೆ. 1990ರ ದಶಕದಿಂದಲೂ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತರಬೇತಿ ಕ್ಷೇತ್ರವು ಕೇವಲ ವಿಜ್ಞಾನ ಮತ್ತು ಗಣಿತ ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಾಗಿತ್ತು. ಇದಕ್ಕೂ ಮುನ್ನ CPL ತರಬೇತಿಗೆ 10ನೇ ತರಗತಿ ಉತ್ತೀರ್ಣವಾಗುವುದು ಮಾನದಂಡವಾಗಿತ್ತು. ಈಗ ಆರ್ಟ್ಸು, ಕಾಮರ್ಸ್ ಓದಿದವರಿಗೂ ಪೈಲಟ್ ತರಬೇತಿಗೆ ಅವಕಾಶ ನೀಡಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಅಂತಿಮ ನಿರ್ಧಾರವಾದ ಬಳಿಕ ಕೇಂದ್ರದ ವಿಮಾನಯಾನ ಸಚಿವಾಲಯಕ್ಕೆ ಶಿಫಾರಸನ್ನು ಕಳಿಸಲಾಗುವುದು. ಅಲ್ಲಿ ಅನುಮೋದನೆ ಸಿಕ್ಕಿದ ಬಳಿಕ CPL ತರಬೇತಿಯು ಎಲ್ಲ ವಿಷಯಗಳ ವಿದ್ಯಾರ್ಥಿಗಳಿಗೆ ಮುಕ್ತವಾಗಲಿದೆ ಅಂತ DGCA ಮೂಲಗಳು ತಿಳಿಸಿವೆ. ಭಾರತ ಹೊರತುಪಡಿಸಿ ವಿಶ್ವದ ಯಾವುದೇ ದೇಶಗಳಲ್ಲೂ CPL ತರಬೇತಿಗೆ 12ನೇ ತರಗತಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನು ಕಲಿತಿರಬೇಕೆಂಬ ಮಾನದಂಡ ಇಲ್ಲ. ಇದು ಹಿಂದಿನ ಕಾಲದಿಂದ ಬಂದ ಅಗತ್ಯತೆ ಆಗಿತ್ತು. ಪೈಲಟ್ಗಳಿಗೆ 12ನೇ ತರಗತಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಕಲಿಬೇಕಾದ ಅಗತ್ಯ ಇಲ್ಲ. ಅದಕ್ಕೂ ಕಿರಿಯ ತರಗತಿಗಳಲ್ಲಿ ಅಗತ್ಯ ಜ್ಞಾನವನ್ನು ಅವರು ಸಂಪಾದಿಸಿಕೊಂಡಿರ್ತಾರೆ. ಹೀಗಾಗಿಯೇ ಆರ್ಟ್ಸು ಮತ್ತು ಕಾಮರ್ಸ್ ಓದಿದವ್ರಿಗೂ ಕೂಡ ಪೈಲಟ್ ತರಬೇತಿಯನ್ನು ನೀಡಬಹುದು ಅಂತ ಪೈಲಟ್ನ ಕ್ಯಾಪ್ಟನ್ ಶಕ್ತಿ ಲುಂಬಾ ಅವರು ಹೇಳ್ತಾ ಇದ್ದಾರೆ. ಇನ್ನು ಹಲವು ವಿಮಾನಯಾನ ಶಾಲೆಗಳು ಸದ್ಯ ಜಾರಿಯಲ್ಲಿರುವ ನಿಯಮಾವಳಿಗಳನ್ನು ಪ್ರಶ್ನೆಯನ್ನು ಮಾಡಿವೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪೈಲಟ್ ಆಗಲು ಸೈನ್ಸ್ ಓದಲೇಬೇಕು ಅಂತೇನಿಲ್ಲ. ಆರ್ಟ್ಸು ಮತ್ತು ಕಾಮರ್ಸ್ ಓದಿದವರಿಗೂ ಕೂಡ ಪೈಲಟ್ ಆಗುವ ಅವಕಾಶ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.